ನಾವು ಮಾಡ್ತಿದ್ದೀರಾ ಮಾತ್ರ ನಮಸ್ಕಾರ. ಬಿಡ್ದಿಗ್ ಬಂದಿದ್ವಿ ಬೆಳಬೆಳಗ್ಗೆನೆ. ಬಿಡ್ದಿ ರೈತರು ಗೋಳು ನೀವು ಕೇಳ್ತಾನೆ ಇದೀರಿ. ಒಂದ್ ತೊಟ್ಟು ವಿಷ ಕೊಟ್ಬಿಟ್ರಿ, ಅದನ್ನ ಬೇಕಾದ್ರೆ ಕುಡ್ದು ಬಿಡ್ತೀವಿ, ಭೂಮಿ ಕೊಡಲ್ಲ ಅಂತಾರೆ. ನಾನಿವತ್ತು ಒಬ್ಬ ಪತ್ರಕರ್ತಿ ಆಗೋಕ್ಕಿಂತ ಹೆಚ್ಚಾಗಿ ಒಬ್ಬ ರೈತನ ಮಗಳಾಗಿ ಇವತ್ತು ಬಿಡ್ದಿಗ್ ಕಾಲಿಟ್ಟಿದ್ದೀನಿ. ರೈತರ ಹತ್ರ ಹೋಗಿ ಭೂಮಿ ಮಾರಿ ಅನ್ನೋದು ಒಂದೇ, ತಂದೆ ತಾಯಿ ಹತ್ರ ಹೋಗಿ ನಿಮ್ಮ ಮಕ್ಳನ್ನ ಮಾರಿ ಅನ್ನೋದು ಒಂದೇ. ಎರಡನ್ನೂ ಅವ್ರು ಒಂದೇ ತರ ಕನ್ಸಿಡರ್ ಮಾಡ್ತಾರೆ. ಬಿಡದೆ ಬೆಂಗಳೂರಿಗೇನು ಭಾರಿ ದೂರ ಇಲ್ಲ. ಪ್ರತಿಯೊಬ್ರು ಮನಲು ಏನಿಲ್ಲ ಅಂದ್ರು 40-50 ಲೀಟ್ರ್ ಪ್ರತಿದಿನ ಹಾಲಾಕ್ತಾರೆ. ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡ್ಕೊಳ್ತಾರೆ, ಹಸುಗಳನ್ನ ಸಾಕೊಂಡಿದ್ದಾರೆ, ರೇಷ್ಮೆ ಹಾಕಿದ್ದಾರೆ, ತೆಂಗಿದೆ, ಮಾವಿದೆ, ತರಕಾರಿಗಳು ಎಲ್ಲಾ ತರದನ್ನು ಹಾಕ್ತಾರೆ. ಹಿಂಗಿರುವಾಗ ಇಂಥ ಹಸನಾಗಿರೋ ಭೂಮಿನ ಮಾರಿ 2 ಕೋಟಿ ರೂಪಾಯಿ ಕೊಡ್ತೀವಿ, 3 ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ರೈತರು ಒಪ್ಕೊಂತಾರ? ನಿಜಕ್ಕೂ ಇವತ್ತು ನಾನು ಯಾರ ವಿರುದ್ಧನೂ ಪ್ರಶ್ನೆ ಮಾಡಕ್ ಬಂದಿಲ್ಲ. ಬದಲಾಗಿ ರೈತರ ಅಳಲ್ಲಿ ಏನು, ರೈತರು ಏನ್ ಹೇಳ್ತಾರೆ ಅವ್ರ ಧ್ವನಿಯಾಗಿ ಆ ವಿಚಾರವನ್ನ ನಿಮ್ ಗಮನಕ್ಕೆ ತರೋಕೆ ನಾನು ಇವತ್ತು ಪ್ರಯತ್ನ ಪಡ್ತೀನಿ. ರೈತರು ಇಲ್ಲಿ ಭೂಮಿ ಕಳ್ಕೋಬಹುದು, ಬಟ್ ನಿಜವಾಗಿಯೂ ಬೆಂಗಳೂರಿನವ್ರು ಏನ್ ಕಳ್ಕೊಳ್ತೀವಿ ಅಂದ್ರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಬರೋ ಹಾಲನ್ನು ಕಳ್ಕೊಳ್ತೀವಿ. ಇನ್ ಕೇಸ್ ಈ ಭೂಮಿಯನ್ನ ಮಾರುಬಿಟ್ರೆ ಅವರು ಪ್ರತಿದಿನ ನಾವು ತಿನ್ನೋ ತರಕಾರಿಗಳನ್ನು ಕಳ್ಕೊಳ್ತೀವಿ. ಹಾಗಾದ್ರೆ ರೈತರು ಭೂಮಿ ಕೊಡ್ತಾರಾ? ಏನಂತಾರೆ? ಫ್ಯಾಕ್ಟ್ ಚೆಕ್ ಮಾಡೋಣ. ಮೊದಲು ಬೆಳಗ್ಗೆ ಹಾಲಿನ ಡೈರಿ ಹತ್ರ ಹೋಗೋಣ. ಎಷ್ಟು ಜನ ಹಾಲು ಎಷ್ಟು ಲೀಟರ್ ಹಾಕ್ತಾರೆ? ಪ್ರತಿನಿತ್ಯ ಬೆಂಗಳೂರಿಗೆ ಈ ಬಿಡದಿಯಿಂದ ಬರೋ ಹಾಲು ಎಷ್ಟು ನೋಡ್ತಾ ಹೋಗೋಣ. ನಿಮ್ಮೂರಿನಲ್ಲಿ ಬರಡು ಭೂಮಿ, ಬೆಳೆ ಬೆಳೆಯಕ್ ಆಗಲ್ಲ, ಭೂಮಿ ಕೊಟ್ಬಿಡ್ರಿ ನಾವು ಬೆಂಗಳೂರು ಮಾಡ್ತೀವಿ, ಇನ್ನೊಂದು ಸಿಟಿ ಮಾಡ್ತೀವಿ ಅಂತಾರೆ. ಏನಂತೀರಾ? ನಮಗ್ ಬೇಡ, ಅವ್ನು ಸಿಟಿ ಮಾಡೋದು ಬೇಡ. ನಮ್ ಭೂಮಿ ಕಿತ್ಕೊಂಡು ಅವನು ಗ್ರೇಟರ್ ಬೆಂಗಳೂರು ಮಾಡಿ ಅವನು ಅಭಿವೃದ್ಧಿ ಮಾಡೋದು ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಹೋರಾಡ್ತೀವಿ, ನಮ್ಮ ಜಮೀನು ನಾವು ಉಳಿಸ್ಕೊತೀವಿ. ನಾವು ಹೋಗಿ ಅವನ ಬಾಗಿಲಿಗೆ ನಮ್ ಜಮೀನ್ ಕೊಡ್ತೀವಿ, ನೀನು ಅಭಿವೃದ್ಧಿ ಮಾಡುವಂತ ನಾವು ಅವ್ನು ಕೇಳಲಿಲ್ಲ. ಅವ್ರು ಬಂದು ನಮ್ಮನ್ನ ಏನು ಅಂತ ಅಜ್ಜಿ ತಾತ ಮುತ್ತಾತನ್ನ ಹೆಣ್ಮಕ್ಳನ್ನ ಅವನು ಕೇಳಲಿಲ್ಲ. ಇಷ್ಟು ದಿನ 1 ವಾರ ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಬೈರಮಂಗಲ ಭಾಗದಲ್ಲಿ ಕುತ್ಕೊಂಡು ಹೆಣ್ಮಕ್ಳನ್ನ ಏನು ಅಂತ ಅವ್ನು ಬಂದು ಕೇಳಲಿಲ್ಲ. ನಾವು ಅಂತೂ 1 ಇಂಚು ಭೂಮಿ ಕೊಡಲ್ಲ. ಇನ್ನು ಊರಿಗೇನ ಬಂದ್ರ ನನ್ನ ಮಕ್ಕಳು MT ML ಯಾವನೇ ಬರ್ಲಿ, ಇದು ಮಾವನೆಲೆ ಕಟ್ಟಿ ಅವನಿಗೆ ಇದು ಹಾರ ಹಾಕಲ್ಲ, ಚಪ್ಪಲಿ ಹಾರ ಪರ್ಕೆ ಏಟೆ ಅವನಿಗೆ ನಾವ್ ಹಾಕೋದು. ನಾವಂತೂ 1 ಇಂಚು ಭೂಮಿ ಬಿಟ್ಕೊಡಲ್ಲ. ನಮ್ಮ ಮೇಲೆ ಅವ್ನು ಬಂದು ಅಜ್ಜ ಇಕ್ಕಿ 1 ಕಲ್ಲು ಎತ್ಕೊಂಡು ಹೋಗಕ್ಕೆ ಅವನಿಗೆ ಅವಕಾಶ ಕೊಡಲ್ಲ. ಅವ್ನು ಯಾವನೇ ಆಗ್ಬೋದು. ನಮ್ದು ಎಲ್ಲಿ ಗಂಟ ಹೋರಾಟ, ನಾವು ಹೋರಾಟ. ಭೂಮಿ ಬರಡ, ಮಳೆ ಬರಲ್ವಾ, ಬೆಳೆ ಬೆಳೆಯಕ್ ಆಗಲ್ವಾ? ಇಲ್ಲಿ ಬೆಳಿತೀವಿ ನಾವು, ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಸೌಲಭ್ಯವಾಗಿದ್ದೀವಿ. ಅವ್ನು ಕೊಡೋದ್ ನಮಗ್ ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು. ಈ ರೈತರು ಭೂಮಿಗೆ ಹೋರಾಟ ಮಾಡ್ತಿರ ನನ್ನ ಮಕ್ಕಳಿಗೆ ಏನ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿಲ್ಲ. ನೋಡಿ, ಗೆರೆ ಹೊಡೆದ್ಬಿಟ್ಟು ಬಂದಿದ್ದೀನಿ. ಈಗ ಗೆರೆ ಹೊಡೆದ್ಬಿಟ್ಟು ಹೆಂಗ್ ಬರ್ಬೇಕು ಹೇಳ್ರಿ? ಈಗ ಗೆರೆ ಹೊಡೆದ್ಬಿಟ್ಟು ಬಂದಿದ್ದೀನಿ. 2,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಎಷ್ಟು ಟೈಮು? 11 ಗಂಟೆ ಹೊತ್ತಿಗೆ ದಿನ 2,000 ಕೊಡ್ತೀಯ ನೀನು? ಈ ಜಮೀನ್ ಮಾರ್ಕತಾರೆ, ಇವ್ರ ಜಮೀನ್ ಅದೇ. ಇವ್ರು 2.5 ಕೋಟಿ ಕೊಡ್ತಾರಂತ. 2.5 ಕೋಟಿ ತಕೊಂಡ್ ಏನ್ಕೆ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಎಣ ಸುಟ್ಬಿಟ್ರಿ. ದಿನ 2,000 ರೂಪಾಯಿ ಕೊಡ್ತೇನೆ ನೀನು? ಇವ್ರ ಜಮೀನ್ ಇದ್ರೆ ನಾನು ಕೂಲಿ ಕರೀತಾರೆ. ದಿನ 2,000 ರೂಪಾಯಿ ಕೊಡ್ತಾರೆ. ದಿನ ಎಲ್ಲ 2,000 ರೂಪಾಯಿ. ನಿಮ್ ಮಕ್ಳಿಗೆ ಕೆಲಸ ಸಿಗುತ್ತೆ, ಕೈ ಬಾಯಿ ಮಣ್ಣು. ನಮ್ಗಿದೆ ರೈತರ ಕೆಲಸನೇ ಸಾಕು ನಮ್ಗೆ. ನಾನ್ ದುಡಿಯೋದೇ ಸಾಕು. ಯಾವ್ದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳಲ್ಲ. ಇದ್ದೇ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇರ್ತದೆ ದುಡ್ಡು, ನಾಳೆ ಕೊಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದ್ ದಿವಸ ಖಾಲಿ ಆಗೈತೆ ಅಂದ್ರೆ ನಾಳಿಕೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನಾಳಿಕೆ? ಅದಕ್ಕೆ ನಾವು ಕೊಡೋದಿಲ್ಲ. ನಮ್ ತಾತ ಮುತ್ತಾತನ ಆಸ್ತಿ ನಾವು ಮಡಿಕೊಂಡು ನಾವು ಅದೇ ಜೀವನ ಮಾಡ್ತೀವಿ. ಕೊಟ್ಬಿಟ್ರೆ ನಾವು ಊಟ ತಿನ್ನಕ್ಕೂ ಭೂಮಿ ಇರಲ್ಲ, ಕಾಸಿರಲ್ಲ. ಕಾಸೇನು ಒಂದು ವರ್ಷಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ. ಆಮೇಲೆ ಪದಾಡ್ಕೊಂಡು ಓಡಾಡ್ಬೇಕಾಯ್ತದೆ. ಆಮೇಲೆ ಭಿಕ್ಷೆ ಬಿಡ DK ಶಿವಕುಮಾರ್ ಬಂದು ಕಾಸು ಕೊಡ್ತಾನ? ಅವ್ನ್ ಬಂದ್ಬಿಟ್ರ ಅಂತ ನಾವು ಭೂಮಿನೂ ಕೊಡಲ್ಲ, ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ. ಒಂಚೂರು ಮಾನ ಮರ್ಯಾದೆ ಇದ್ರೆ ಈ ಕೆಲಸ ಎಲ್ಲ ಮಾಡಲ್ಲ. ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಈ ರೈತರನ್ನೆಲ್ಲ ಒಕ್ಕಲೆ ಬಿಡಿಸುವಂತ ಕೆಲಸ ಮಾಡ್ರಿ. ಒಳ್ಳೊಳ್ಳೆ ಅಭಿವೃದ್ಧಿಗಳು ಮಾಡ್ರಿ. ಯಾವನ್ರಿ ಬೇಡ ಅಂತಾನು? ಇವನ್ನ ಬಂದು ರೈತರುಗಳನ್ನ ಒಕ್ಕಲೆ ಬಿಡಿಸ್ಕೊಂಡು 9,600 ಎಕರೆ ಎಲ್ಲಿ ಹೋಯ್ತಾರ್ರಿ? ದನಗಳು ಕಟ್ಕೊಂಡು ನಡೀರಿ. DK ಶಿವಕುಮಾರ್ ಹತ್ರ ನಾನು 8 ದಸ್ಕೊಳವೆ ಹೊಡ್ಕೋಬೋತೀನಿ. DK ಶಿವಕುಮಾರ್ ಮನೆ ಹತ್ರ ಕಟ್ಟಾಕನೆ ಮೇವು ತಂದು ಕೊಡ್ತಾನೆ ಅವಯ್ಯ ಒಂದಿನಕ್ಕೆ. ಬೆಳಗ್ಗೆ ಎದ್ದ ಅಂದ್ರೆ ನನ್ನ ಮಕ್ಳು ಕಾಲೇಜ್ಗೆ ಹೋಗೋದಕ್ಕೆ ಹುಲ್ ಕೂದ ಹಾಕ್ಬಿಟ್ಟು ಹೋಯ್ತಾರೆ. ಅವ್ರ ಕಷ್ಟ ಅವ್ರಿಗೆ. ಒಬ್ಬ 9th ಸ್ಟೂಡೆಂಟು 4 ಹೊರೆ ಹುಲ್ ಕುಯ್ತಾನೆ ಮೇಡಮ್. ಸರ್ 4 ಹೊರೆ ಹುಲ್ಲು. ಒಬ್ಬ 2nd ಇಯರ್ ಅವ್ನು ಕಸ ಗಿಸ ಎಲ್ಲ ಎತ್ತಾಕ್ಬಿಟ್ಟು ನಮ್ಮ ಅಪ್ಪಂಗೆ ತೊಂದರೆ ಆಗ್ಬಾರ್ದು ಅಂತ ಅವನು
ಎಲ್ಲ ಸಪೋರ್ಟ್ ಮಾಡ್ಬಿಟ್ಟು ಹೋಯ್ತಾರೆ. ಇವ್ ಯಾಕ್ರಿ ಬದುಕುಗಳಿಗೆ ಬಂದು ನಮ್ಮ ಬದುಕುಗಳನ್ನೆಲ್ಲ ಬಂದು ಹಾಳಿಗಿಕ್ತಾರೆ ಇವರು. ಸರ್ಕಾರ ಮಾಡಕ್ಕಾಗ್ಲಿಲ್ಲ ಅಂದ್ರೆ ರಿಸರ್ವ್ ಮಾಡ್ಬಿಟ್ಟು ಅದ ಇವರು ಮಿಲಿಟರಿ ಅವರಾರು ಮಾಡ್ಬಿಟ್ರು ಅದೊಂಥರ. ಇವ್ ಯಾವ ಕೋತಿಗಳ ತರ ಆಡ್ಕೊಂಡೊಳ್ಳೆ ಯಾವ್ರಿ ಈ ಎಣ್ಣೆ ಕುಡ್ಕೊಂಡು ಯಾವ ಸರ್ಕಾರ ಮಾಡ್ತಾರ್ರಿ ಇವರು? ದೇವ್ರಣ್ಣ ನಮ್ಗಂತೂ ಅಷ್ಟು ಬೇಜಾರಾಗ್ಬಿಡ ಸರ್. ಮಾಡ್ಬೇಕು, ಯಾರು ಆ ತರ ಮಾಡ್ಬೇಕು. ದೇವರಾಜ ಅರಸು ಮಾಡಿದ್ರು ಸರ್ಕಾರ ಈ ರೈತರಿಗೆಲ್ಲ ತೊಂದರೆ ಕೊಡಲಿಲ್ಲ, ಉಳಿವೋನೆ ಈ ತರ ಹಿಂಗ್ ಮಾಡ್ರಪ್ಪ ಅಂದ್ರೆ ರೈತರಿಗೆ ಹೊಟ್ಟೆಗೆ ಚೂರಿ ಇವರು. ಉಗಿರಿ ಸರ್, ನೀವು ಸ್ವಲ್ಪ ನ್ಯೂಸ್ ಎಲ್ಲ ಉಗಿರಿ. ದೇವರಾಯಣಗೂ ನಮ್ಗೆ ಒಂದು ವರ್ಷದ 6 ತಿಂಗಳು ತಾವಿಂದ ಹಿಂಸೆ ಆಗೋಗ ಸರ್. ಈಗ ಅಲ್ಲಿಗೆ ಬಂದವ್ರೆ, ಅಲ್ಲಿಗೂ ಹೋಗ್ಬೇಕು. ನೋಡಿ ಬೆಳಗ್ಗೆ ಬಂದೆ, ಅಲ್ಲಿಂದ ರೈತರು ಓಡಾಟ, ಆಮೇಲೆ ಮಾಧ್ಯಮದವ್ರು ಅವರು ಇವರು ಎಲ್ಲ ಬರ್ತಾರೆ, ಸಂಘಟನೆಯವರು, ದಲಿತ ಸಂಘಟನೆಯವರು, ಅವ್ರು ನಾವು ನೋಡ್ಬೇಕು. ನಮಗೋಸ್ಕರ ಬಂದವ್ರೆ, ನಾವು ಅಲ್ಲೂ ನೋಡ್ಬೇಕು, ಇಲ್ಲೂ ಬಂದು ಅಸಹ್ಯ ಮಾಡ್ಬೇಕು. ಏನ್ ಸರ್ ನಮ್ಗೆ ಇದು ದೇವರಾಣಗೂ ಅಷ್ಟು ಹಿಂಸೆ ಆಗ್ಬಿಟ್ಟದೆ. ದೇವರಾಣಗೂ ಈ ದೇವರಾಣ್ ಇವ್ರಿಗೇನ ಸರ್ ತೋಟದ ಬಂದು ಬಿಟ್ರೆ ಮಾತ್ರ ಅಷ್ಟು ರಾಸ ಆಗ್ತದೆ. ಕೇಳಿಕೊಂಡು ಹೆಂಗೆ ಹಳ್ಳಿ ಭಾಷೆಲಿ ಬೈತೀವಲ್ಲ ಹಂಗೆ ರುಬ್ಬಾಕ್ಬಿಡೋಣ ಅನ್ಸ್ಬಿಡ್ತದೆ. ಸಾಹೇಬ್ರ ನಾವು ಮಾಡ್ತಿದ್ದೀರಾ ಮಾತ್ರ ಇಲ್ಲೆಲ್ಲ ಮಾತಾಡ್ಕೊತಾರು ಅಷ್ಟೇ. ಅಲ್ಲಿಗೆ ಮಣಿಕಳ ನಾನೇ ಗುರು